ಇನ್ನು ಕನ್ನಡದ ಸ್ಟಾರ್ ನಾಯಕಿ ನಟಿಯಾದಂಥವರು ಇದೀಗ ದುರಂತವಾಗಿ ಅಂತ್ಯ ಆಗಿರುವಂಥದ್ದು. ನಿಜಕ್ಕೂ ಈ ಸಾವಿನಿಂದ ದೊಡ್ಡ ಮಟ್ಟಿಗೆ ಶಾಕ್ ಮತ್ತು ಆಘಾತ ಉಂಟಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೊಡಿಸಿದ್ರೆ ಇನ್ನೂ ಕನ್ನಡದಲ್ಲಿ ಅತಿ ದೊಡ್ಡ ಹಳೆಯ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ದೊಡ್ಡ ಸಿನಿಮಾಗಳು ಅಂತಲೂ ಕೂಡ ಹೇಳ್ಬೋದು. ಇನ್ನು ಇಂಥ ದೊಡ್ಡ ಸಿನಿಮಾಗಳಲ್ಲಿ ಅಭಿನಯಿಸಿ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಜೊತೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂತಹ ಸೋದರದಾರ ಸಿನಿಮಾದ ಮೂಲಕ ಬಂದಂಥ ನಟಿ ನಿವೇದಿತಾ ಜೈನ್ ಅವರು ಇದೀಗ ಸಾವನ್ನಪ್ಪಿರುವಂಥ ನಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು, ನಿವೇದಿತಾ ಜೈನ್ ಅವರು ದುರಂತ ಅಂತ್ಯವಾಗಿದ್ದಾರೆ. ಅದು ಬರ್ತ್ಡೇ ಪಾರ್ಟಿ ಮಾಡೋಂಥ ಸಂದರ್ಭದಲ್ಲಿ ಮನೆ ಮೇಲಿಂದ ಕಾಲು ಜಾರಿ ಕೆಳಗೆ ಆಯ ತಪ್ಪಿ ಬಿದ್ದು ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ಇದು ಬೆಳಗಿನ ಜಾವ 2:30 ಸುಮಾರಿನಲ್ಲೇ ನಡೆದಿದೆ ಅಂತ ಮಾಹಿತಿ ಬರ್ತಾರಂಥದ್ದು. ನಿಜಕ್ಕೂ ಇದೊಂದು ದುರಂತ ಅಂತ ಕೂಡ ಹೇಳ್ಬೋದು. ಅಮೃತವರ್ಷಿಣಿ ಸಿನಿಮಾದಲ್ಲಿ ರಮೇಶ್ ಅವ್ರ ಜೊತೆ ಕೂಡ ಅಭಿನಯಿಸಿ ಕೇವಲ 26ನೇ ವಯಸ್ಸಿನಲ್ಲೇ ಇದೀಗ ಕೊನೆಯುಸಿರೆಳೆದಿರುವಂಥ ಘಟನೆ ನಡೆದಿರುವಂಥದ್ದು. ನಿವೇದಿತಾ ಜೈನ್ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು. ದೊಡ್ಡ ಹಿರಿಯ ನಟರೊಂದಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ನಾಯಕಿಯಾಗಿ ಪಾತ್ರ ಮಾಡಿದಂಥ ಈ ನಟಿ ಈ ರೀತಿ ದುರಂತ ಅಂತ್ಯ